ಹಿಂದಿನ ಭಾಗದಲ್ಲಿ ರೇಣುಕಾ ಮತ್ತು ಸೌಮ್ಯ ಇಬ್ಬರು ಅಕ್ಕಪಕ್ಕದವ್ರ ಮಾತು ಕೇಳಿಕೊಂಡು ಯಾವ್ದು ತಪ್ಪು ಯಾವ್ದು ಸರಿ ಅಂತ ಯೋಚನೆ ಮಾಡ್ದೇನೆ ಅತ್ತೆ ಸೊಸೆ ಇಬ್ಬರು ವಿರೋಧಿಗಳಾಗಿರ್ತಾರೆ. ಪ್ರಪಂಚದಲ್ಲಿ ಹೀಗೆ ಅಕ್ಕಪಕ್ಕದವ್ರ ಮಾತು ಕೇಳಿಕೊಂಡು ತಮ್ಮ ಸಂಸಾರದಲ್ಲಿ ನೆಮ್ಮದಿನ ಹಾಳು ಮಾಡಿಕೊಂಡು ತಮ್ಮ ಜೀವನನ ಹಾಳು ಮಾಡ್ಕೊಳ್ಳೋ ಅಂಥ ಜನ ತುಂಬಾನೇ ಇದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ, ಅತ್ತೆ ಸೊಸೆ ಇಬ್ಬರು ಒಂದಾಗ್ತಾರೋ ಅಥವಾ ದೂರ ಆಗ್ತಾರೋ ಅಂತ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಮದುವೆಗಿಂತ ಮೊದಲು ಎಷ್ಟೇ ತಾಯಿ ತಾಯಿ ಅಂತ ತಾಯಿ ಹಿಂದೆ ಓಡಾಡಿದ್ರು ಗಂಡು ಮಕ್ಕಳು ಮದುವೆ ಆದಮೇಲೆ ತಮ್ಮ ಹೆಂಡತಿನೇ ಸರ್ವಸ್ವ ಅನ್ಕೋತಾರೆ. ಅವಳಿಗೆ ಸ್ವಲ್ಪ ನೋವಾದರೂ ಅವರಿಗೆ ಸಹಿಸ್ಕೊಡೋದಕ್ಕಾಗೋದೇ ಇಲ್ಲ. ಹಾಗಾಗಿನೇ ಸೌಮ್ಯ ತಾನು ಊಟ ಮಾಡಿಲ್ಲ ಹೀಗೆಲ್ಲ ಆಯಿತು ಅನ್ನೋ ವಿಷಯ ಹೇಳಿದ ಕೂಡಲೇ ಧವನ್ಗೆ ತುಂಬಾ ಬೇಜಾರಾಗುತ್ತೆ. ಹಾಗಾಗಿ ತಾಯಿ ಮೇಲೆ ಕೋಪನೂ ಬರುತ್ತೆ. ಏನು ಹೇಳ್ತಿದೀಯ ಸೌಮ್ಯ ನೀನು? ಅಲ್ಲ, ಅಮ್ಮ ಊಟ ಹಾಕಲ್ಲ ಅಂತ ಹೇಳಿದ್ಲ. ಇರು, ನಾನು ಇವಾಗಲೇ ಕೇಳಿ ನೋಡ್ತೀನಿ. ರೇಣುಕಾ, ಅದೇನು ಮಾತು ಅಂತ ಆಡ್ತಿದ್ಯಾ? ಅವಳು ವಯಸ್ಸಲ್ಲಿ ನಿನಗಿಂತಾನು ಚಿಕ್ಕೋಳು. ಏನೋ ಒಂದೆರಡು ತಪ್ಪು ಮಾಡ್ತಾರೆ, ಹಾಗಂತ ಅದನ್ನೇ ನೀನು ಪದೇ ಪದೇ ಹೇಳಿ ಅವಳ ಮನ್ಸಿಗೆ ನೋವು ಮಾಡೋದು ಎಷ್ಟು ಸರಿ ಹೇಳು? ನೋಡು, ಮನೆ ಕೆಲಸನ ಅವಳು ಇಲ್ಲದೆ ಇದ್ರೆ ನೀನೇ ತಾನೇ ಮಾಡ್ತಾ ಇದ್ದೆ. ಹೇಗೋ ಇವಾಗ ಅವಳು ಬಂದಿದ್ದಾಳೆ ಅಷ್ಟೇ ವ್ಯತ್ಯಾಸ ತಾನೇ. ಅವಳೇ ಒಂದು ಸ್ವಲ್ಪ ದಿನ ಹೋದರೆ ಅವಳಿಗೆ ಅರ್ಥ ಆಗುತ್ತೆ, ಇದು ನಮ್ಮ ಮನೆದು, ನಾನು ಮಾಡ್ಕೋಬೇಕು, ನಮ್ಮ ಮನೆಗೆ ಇವೆಲ್ಲ ಬೇಕು, ಕಷ್ಟಪಡಬೇಕು ಅಂತೆಲ್ಲ. ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ ನಿಂಗೆ, ಆದರೆ ಮಾಡು. ಇಲ್ಲ ಅಂದರೆ ಯಾರನ್ನಾರು ಕೆಲಸದವ್ರನ್ನ ಇಟ್ಕೋ. ಏನೇನೇನು ಅಲ್ಲ ರೀ, ಮನೆಗೆ ಸೊಸೆ ಬಂದ್ರು ನಾನಿನ್ನು ಕೆಲಸ ಮಾಡಬೇಕು, ನಾನಿನ್ನು ಎಲ್ಲ ಕ್ಲೀನ್ ಮಾಡಬೇಕು. ಅವಳು ಒಂದು ಕೆಲಸನಾರು ಸರಿಯಾಗಿ ಮಾಡ್ತಾಳ? ಯಾವಾಗ ನೋಡಿದ್ರು ಹತ್ಕೊಂಡು ಹೊರಗಡೆ ಹೊರಟೋಗ್ತಾಳೆ. ಯಾರ ಮನೆಗೆ ಹೋಗ್ತಾಳೋ, ಎಲ್ಲಿ ಸುತ್ತೋದಕ್ಕೆ ಹೋಗ್ತಾಳೋ ಯಾರಿಗೆ ಗೊತ್ತು. ನೋಡ್ರಿ, ನನ್ಗಂತೂ ಆಗಲ್ಲ. ಇಷ್ಟು ದಿನಾನು ನಾನು ಈ ಮನೆಗೆ ಯಾವ ಕೆಲಸದವ್ರನ್ನೂ ಕರ್ಕೊಂಡು ಬಂದಿಲ್ಲ. ಸುಮ್ಮನೆ ಅವ್ರಿಗೆ ಸಂಬಳ ಕೊಡಬೇಕು. ಏನು ಮಾಡ್ತೀರೋ ನನಗಂತೂ ಗೊತ್ತಿಲ್ಲ. ಇಲ್ಲ ನಿಮ್ಮ ಸೊಸೆ ಹತ್ರ ಕೆಲಸ ಮಾಡಿಸಿ, ಇಲ್ಲ ಅಂದರೆ ಈ ಮನೇಲಂತೂ ನಾನು ಒಂದು ತುತ್ತು ಊಟ ಹಾಕಲ್ಲ ನೋಡಿ. ಅಮ್ಮ ಸಾಕು, ಸುಮ್ಮನೆ ಇರಮ್ಮ. ನಾನು ನೋಡ್ತಾನೆ ಇದ್ದೀನಿ, ನನ್ನ ಹೆಂಡತಿ ಈ ಮನೆಗೆ ಬಂದಾಗಿಂದನೂ ದಿನಾಲು ಏನಾದರೂ ಒಂದು ಜಗಳ ಮಾಡ್ತಾನೆ ಇರ್ತೀಯ. ಮೊದಲಿಗೆ ಸ್ವಲ್ಪ ದಿನ ಮಾತ್ರನೇ ನೀವೆಲ್ಲ ಚೆನ್ನಾಗಿದ್ದಿದ್ದು. ಇವಾಗಂತೂ ನನ್ಗೆ ಈ ಮನೇಲಿ ಇರೋದಕ್ಕೆ ಮನ್ಸಾಗಲ್ಲ. ಅಷ್ಟಕ್ಕೂ ಅವಳಿಗೆ ಒಂದು ಈ ಮನೇಲಿ ಅನ್ನ ಹಾಕಲ್ಲ ಅಂದರೆ ನೀನು ಇವಾಗಲೇ ಹೇಳ್ಬಿಡು. ನಾನು ನನ್ನ ಹೆಂಡತಿನ ಕರ್ಕೊಂಡು ಎಲ್ಲಾದರೂ ಇರ್ತೀನಿ, ಆರಾಮಾಗಿ ನೆಮ್ಮದಿಯಾಗಿದ್ರೆ ಸಾಕು. ನನ್ನ ಹೆಂಡತಿನ ಸಾಕೋ ಧೈರ್ಯ ನನಗಿದೆ. ಏನು ಮನೆ ಬಿಟ್ಟು ಹೋಗ್ತೀಯಾ? ಏನು ಮಾತಾಡ್ತಿದ್ಯಾ ನೀನು? ಇನ್ನೇನಮ್ಮ, ಯಾವಾಗಲೂ ಅವಳ ಮೇಲೆ ಜಗಳ ಮಾಡ್ತಾನೆ ಇರ್ತೀಯ. ಹಾಗಿರುವಾಗ ಇಲ್ಲಿದ್ದು ಏನು ಮಾಡೋದು? ನಿನಗೆ ಹೇಗೋ ಅವಳನ್ನ ಕಂಡ್ರೆ ಆಗಲ್ಲ ತಾನೇ. ಅದ್ರ ಬದಲು ಅವಳನ್ನ ಕರ್ಕೊಂಡು ನಾನು ಹೊರಗಡೆ ಎಲ್ಲಾದರೂ ರೂಮ್ ಮಾಡ್ಕೊಂಡಿರ್ತೀನಿ. ನನಗೆ ನೆಮ್ಮದಿನೇ ಇಂಪಾರ್ಟೆಂಟ್. ಈ ಮನೇಲಿದ್ರೆ ನೀವಿಬ್ರು ನೆಮ್ಮದಿಯಾಗಿರೋದಕ್ಕೆ ಬಿಡೋದೇ ಇಲ್ಲ. ಅಯ್ಯೋ ಧವನ್, ನಿಂತ್ಕೊಳ್ಳೋ. ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ಲೋ ರೀ, ನೀವಾದ್ರೂ ಹೇಳ್ರಿ. ಅಲ್ಲ, ನಾನು ಇಷ್ಟು ವರ್ಷ ಹೊಟ್ಟೆ ಬಟ್ಟೆ ಕಟ್ಟಿ ಅವನನ್ನ ಇಷ್ಟು ದೊಡ್ಡ ಮಾಡಿರೋದು ಹೀಗೆ ಮನೆ ಬಿಟ್ಟು ಹೋಗ್ಲಿ ಅಂತನಾ? ಹೇಳ್ರಿ. ಏನೋ ಕೋಪದಲ್ಲಿ ಹಾಗೆಲ್ಲ ಮಾತಾಡ್ತಿದ್ದಾನೆ, ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ. ಯಾಕೆ ರೇಣುಕಾ, ಯಾಕೆ ಇಷ್ಟು ಬೇಜಾರು ಮಾಡ್ಕೋತಿದ್ಯಾ? ಅಲ್ಲ ಕಣೆ, ಸೊಸೆ ಮನೆಯಿಂದ ಹೋಗ್ಲಿ ಅಂತ ಅವಾಗಲೇ ಏನೋ ಹೇಳ್ದಾಗಿತ್ತು. ಜೊತೆಗೆ ಮಗ ಹೋದ್ರೆ ಏನೇ ನಿಂಗೆ ಚಿಂತೆ? ಅಯ್ಯೋ ಏನ್ರಿ ಹೀಗೆ ಮಾತಾಡ್ತಿದ್ರಾ? ಅವ್ನು ನನ್ನ ಮಗ ಕಣ್ರಿ. ನನ್ನ ಮಗ ನನ್ನ ಮನೇಲಿಲ್ದೆ ಬೀದಿಗೆ ಹೋಗಿ ಬದುಕ್ತೀನಿ ಅಂದ್ರೆ ಯಾವ ತಾಯಿಗಾದ್ರೂ ಸಂಕಟ ಆಗಲ್ವಾ ಹೇಳಿ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ರಾ? ಸೊಸೆ ಬೇರೆ ಮಗ ಬೇರೆ. ಆಹಾ ರೇಣುಕಾ, ಇದು ತುಂಬ ಚೆನ್ನಾಗಿದೆ ಕಣೆ. ನಿನ್ನ ಮಗ ಬೀದಿಲಿ ಬದುಕ್ತಾನೆ ಅಂದರೆ ನಿನಗೆ ಹೊಟ್ಟೆ ಉರಿಯತ್ತೆ, ಸಂಕಟ ಆಗತ್ತೆ. ಆದರೆ ನಿನ್ನ ಸೊಸೆ ಮಾತ್ರ ಎಲ್ಲೇ ಇದ್ರೂ ನಿನ್ಗೇನು ಅನ್ಸಲ್ಲ. ಸೊಸೆ ಬೇರೆ ಮಗ ಬೇರೆ ಅಂತ ಹೇಳ್ತಿದ್ಯಾ. ಅಲ್ಲ ಕಣೆ, ಸೊಸೆ ಕೂಡ ಬೇರೆ ಮನೆ ಹುಟ್ಟಿರೋ ಹೆಣ್ಮಗಳು ಕಣೆ. ನಿಮ್ಮ ಮನೇಲಿ ಹುಟ್ಟೇ ಇರ್ಬೋದು, ಆದರೆ ಅವ್ರ ಮನೇಲಿ ಅವಳೇ ಮಹಾರಾಣಿ. ರೇಣುಕಾ, ನಿನ್ನ ಮಗ ಬೀದಿಲಿ ಬದುಕಿದ್ರೆ ನಿನಗೆ ಹೇಗೆ ಸಂಕಟ ಆಗುತ್ತೋ ಹಾಗೆ ಅವ್ರ ಮಗಳು ಬೀದಿಲೆಲ್ಲೋ ಬೀಳ್ತಾಳೆ ಅಂದರೆ ಪಾಪ ಕಣೆ, ಬೀಗ್ರಿಗೂ ಅಷ್ಟೇ ಸಂಕಟ ಆಗುತ್ತೆ. ನೋಡು, ನಿನ್ನ ನಂಬಿ ಅವರು ಅವ್ರ ಮಗಳನ್ನ ಇಲ್ಲಿಗೆ ಕಳ್ಸಿಕೊಟ್ಟಿದ್ದಾರೆ. ನೀನು ಮಗಳ ಥರ ನೋಡ್ಕೋತೀಯ ಅಂತ. ಆದರೆ ನೀನು ಹೀಗೆ ಅತ್ತೆ ವರ್ಷ ತೋರಿಸ್ತಿದ್ಯಲ್ಲೇ. ಅಂದ್ರೆ ಏನಿವಾಗ ಎಲ್ಲಾನು ನಾನೇ ಮಾಡಿದ ತಪ್ಪು ಅಲ್ವಾ? ನಿಮ್ ಸೊಸೆ ಯಾವ ತಪ್ಪು ಮಾಡಲ್ಲ. ಈ ಮನೇಲಿ ನಂದೇ ತಪ್ಪು, ಎಲ್ಲ ನಂದೇ ತಪ್ಪು. ನಾನ್ ನಿಮ್ಮ ಹತ್ರ ಮಾತಾಡ್ನಲ್ಲ, ಅದು ನಂದೇ ತಪ್ಪು. ಅಯ್ಯೋ, ಇವಳಿಗಂತೂ ಬುದ್ಧಿ ಬರೋದಿಲ್ಲ. ಪಾಪ ಶ್ರೀನಿವಾಸ್ಗೆ ಮನೇಲಿ ರೇಣುಕಾ ಮತ್ತೆ ಸೌಮ್ಯ ಇಬ್ರು ಜಗಳ ಮಾಡ್ಕೊಳ್ಳೋದು, ಮನಸ್ತಾಪ ಮಾಡ್ಕೊಳ್ಳೋದನ್ನ ನೋಡೋದಕ್ಕಾಗ್ತಾ ಇರಲ್ಲ. ಹಾಗಾಗಿ ಹೇಗಾದ್ರೂ ಮಾಡಿ ಇವರಿಬ್ರಿಗೂ ಅರ್ಥ ಮಾಡಿಸ್ಬೇಕು ಅಂತ ರೇಣುಕನಿಗೆ ಆದಷ್ಟು ಬುದ್ಧಿ ಹೇಳ್ತಾನೆ. ಆದ್ರೂ ಏನು ಉಪಯೋಗ ಆಗಲ್ಲ. ಕೆಲವೊಂದ್ಸಾರಿ ಒಳ್ಳೇದು ನಮ್ಮ ತಲೆಗೆ ಹೋಗೋದೇ ಇಲ್ಲ. ಕೆಟ್ಟದ್ದು ನಮ್ಮ ತಲೆಯಲ್ಲಿ ಇರುವಾಗ ಆ
ಅದು ಹೇಗೆ ತಾನೇ ಒಳ್ಳೇದು ನಮ್ಮ ತಲೆಗೆ ಹೋಗಕ್ಕೆ ಸಾಧ್ಯ? ರೇಣುಕಾ, ರೇಣುಕಾ, ರಾತ್ರಿ ಟೈಮ್ ಇಷ್ಟೊತ್ತಾಯ್ತು, ಯಾರು ಊಟಕ್ಕೂ ಕರೆದಿಲ್ಲ. ನಾವಿಬ್ರು ಊಟಕ್ಕೆ ಬಂದು ಕೂತೇ ಇಷ್ಟೊತ್ತಾಯ್ತು, ಆದರೂ ನೀವಿಬ್ರು ಬರ್ತಿಲ್ಲ. ಊಟ ಬಡಿಸ್ತಿರೋ ಇಲ್ವೋ? ಸೌಮ್ಯ, ಸೌಮ್ಯ, ಎಲ್ಲಿದ್ಯಾ? ಅಮ್ಮ, ನೀನೆಲ್ಲಿದ್ಯಾ? ಇಬ್ರು ಕಾಣಿಸ್ತಾನೆ ಇಲ್ಲ. ಇದೇನಪ್ಪ ಇದು? ಟೇಬಲ್ ಮೇಲೂ ಏನೂ ಇಟ್ಟಿಲ್ಲ, ಇವರಿಬ್ರು ಕಾಣಿಸ್ತಾನೆ ಇಲ್ಲ. ಎಲ್ಲಿ ಹೋದ್ರು? ಸೌಮ್ಯ, ಇದೇನೇ ಇದು? ಊಟ ಬಡಿಸು ಅಂತ ಹೇಳಿದ್ರೆ ಬಂದು ಸುಮ್ಮನೆ ನಿಲ್ತಾ ಇದ್ಯಾ? ಹೋಗಿ ಊಟ ತಗೊಂಡ್ ಬಾ. ತುಂಬಾನೇ ಹಸುವಾಗ್ತಿದೆ, ಊಟ ಮಾಡಬೇಕು. ಅಯ್ಯೋ, ನಾನು ಯಾಕ್ರಿ ತರ್ಲಿ? ಈ ಮನೆ ಜವಾಬ್ದಾರಿ, ಮನೆ ಯಜಮಾನಿಕೆ ಎಲ್ಲಾನು ನಿಮ್ಮ ತಾಯಿದೆ ತಾನೇ. ನಿಮ್ಮ ತಾಯಿನೇ ಅಡುಗೆ ಮಾಡಬೇಕು, ಅವರೇ ಬಡಿಸ್ಬೇಕು, ಅವರೇ ತೊಳೆದಿಡ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲಾನು ಅವರೇ ಮಾಡಿದ್ರೆ ನನಗೆ ತುಂಬಾನೇ ಖುಷಿ. ಹಾಗಾಗಿ ನಾನಿಲ್ಲಿ ಊಟನೂ ಮಾಡಿಲ್ಲ, ಹೊರಗಡೆ ಫ್ರೆಂಡ್ ಜೊತೆ ಹೋಗಿದ್ದೆ, ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ದೀನಿ. ನೀವು 3 ಜನ ಊಟ ಮಾಡ್ಕೊಂಡು ಮಲ್ಕೊಳ್ಳಿ. ನೋಡಿದ್ರೇನ್ರಿ ನಿಮ್ಮ ಸೊಸೆ ಮಾತನ್ನ? ಅಲ್ಲ, ದೊಡ್ಡೋರು ಚಿಕ್ಕೋರು ಅನ್ನೋ ಮರ್ಯಾದೆ ಇಲ್ಲದೆ ಅದೆಷ್ಟು ಮಾತಾಡಿ ಹೋಗ್ಬಿಟ್ಲು. ಛೇ, ನಾನು ಏನು ಅಡುಗೆ ಮಾಡಿಲ್ಲ, ಬೇಕಾದ್ರೆ ನಿಮ್ಮ ಸೊಸೆ ಹತ್ರನೇ ಮಾಡಿಸ್ಕೊಂಡು ತಿನ್ನಿ. ಅಯ್ಯೋ, ಇದೇನಪ್ಪ ಇದು? ಅತ್ತೆ ಸೊಸೆ ಇಬ್ರು ಹೀಗೆ ತಯಾರಾಗ್ತಿದ್ದಾರೆ. ಅಲ್ಲ, ಹೀಗೆ ಮುಂದುವರೆದ್ರೆ ಮುಂದೆ ಇನ್ನು ಎಲ್ಲಿಗೆ ಹೋಗಿ ಮುಟ್ಟತ್ತೋ ಇವ್ರ ಜಗಳ. ಹೌದು ಕಣೋದವನ್, ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಅತ್ತೆ ಸೊಸೆ ಇಬ್ರು ದಿನ ದಿನಕ್ಕೂ ಜಗಳ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಅವರಿಬ್ರಿಗೂ ಕಾರಣನೇ ಇಲ್ಲ. ಚಿಕ್ಕ ಪುಟ್ಟ ವಿಷಯಕ್ಕೂ ಜಗಳ ಮಾಡ್ಕೋತಾರೆ. ಕಸ ಗುಡಿಸಿಲ್ಲ ಅಂತ ಜಗಳ ಮಾಡ್ಕೋತಾರೆ, ಬಟ್ಟೆ ಒಗ್ದಿಲ್ಲ ಅಂತ ಜಗಳ ಮಾಡ್ಕೋತಾರೆ, ತಟ್ಟೆ ತೊಳೆದಿಲ್ಲ ಅಂತ ಜಗಳ ಮಾಡ್ಕೋತಾರೆ. ಯಪ್ಪ, ನನಗಂತೂ ಕೇಳಿಸ್ಕೊಂಡು ಸಾಕಾಗಿದೆ. ನಿನ್ನ ತಾಯಿಗೂ ನಾನು ಬುದ್ಧಿ ಹೇಳಿ ಸಾಕಾಯ್ತು, ಆದರೂ ಅವಳು ಯಾಕೋ ನನ್ನ ಮಾತನ್ನ ಕೇಳ್ತಾನೆ ಇಲ್ಲ ಕಣೋ. ಹೌದಪ್ಪ, ಅಮ್ಮಂಗಂತೂ ಬುದ್ಧಿನೇ ಇಲ್ಲ. ಅವಳೇನೋ ಸಣ್ಣೋಳು, ಇವಳು ಅವಳ ಥರನೇ ಆಡ್ತಾಳೆ. ಸ್ವಲ್ಪ ಹೊಂದ್ಕೊಂಡು ಹೋಗ್ಬೇಕಂತ ಗೊತ್ತಾಗೋದೇ ಇಲ್ಲ. ಮಗನೇ, ಹೀಗೆಲ್ಲ ಮಾತಾಡಬಾರ್ದು ಕಣೋ. ಇಬ್ರು ಜಗಳ ಮಾಡ್ಕೋತಿದ್ದಾರೆ ಅಂದರೆ ನಾವು ಒಬ್ರು ಪರ ನಿಂತು ಮಾತಾಡಿದ್ರೆ ವಿರೋಧ ಇರೋರಿಗೆ ಕೋಪ ಬರುತ್ತೆ. ನಾವು ಯಾರ ಪರ ನಿಂತಿದ್ಯೋ ಅವರು ತಪ್ಪೇ ಮಾಡಿದ್ರು ಕೂಡ, ಓ ಇವ್ರು ನಮ್ಮ ಪರ ನಿಂತಿದ್ದಾರೆ, ನಾನು ಮಾಡ್ತಿರೋದು ಸರಿ ಅಂತ ಅನ್ಸುತ್ತೆ. ಹಾಗಾಗಿ ಯಾರೇ ಜಗಳ ಮಾಡ್ಕೋತಾ ಇದ್ರು ಅವ್ರನ್ನ ಸುಮ್ಮನೆ ಏನೋ ಹೋಗ್ಲಿ ಬಿಡಿ, ಆಗಿದ್ದಾಯ್ತು ಅಂತ ಹೇಳಬೇಕೆ ಹೊರತು ಯಾರ ಪರನೂ ನಿಂತು ಮಾತಾಡಬಾರ್ದು. ತಪ್ಪು ಯಾವುದು ಸರಿ ಯಾವುದು ಅಂತ ಬಿಡಿಸಿ ಹೇಳಬೇಕು. ಹೌದು ಅಪ್ಪ, ನನ್ನ ಕ್ಷಮಿಸ್ಬಿಡಿ. ನಾನು ಇದನ್ನ ಯೋಚನೆ ಮಾಡಿಲ್ಲ ನೋಡಿ. ನಾನು ಸೌಮ್ಯನ ಪರ ನಿಂತು ಮಾತಾಡಿದಾಗ ಪಾಪ ಅಮ್ಮಂಗೆ ತುಂಬಾ ಬೇಜಾರಾಗಿರುತ್ತೆ. ಅದು ಅಲ್ಲದೆ ಸೌಮ್ಯ ತಂದೆ ಸರಿ ಅಂದ್ಕೊಂಡಿರ್ತಾಳೆ. ನಾನು ಅವಾಗ ಹಾಗೆ ಮಾಡಬಾರ್ದಿತ್ತು. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಶ್ರೀನಿವಾಸ್ ಹೇಳ್ದಾಗೆ ಯಾರೋ ಇಬ್ರು ಜಗಳ ಮಾಡ್ಕೊಳ್ಳುವಾಗ ನಮ್ಗೆ ಯಾರು ಇಷ್ಟನೋ ನಾವು ಅವ್ರ ಪರ ನಿಲ್ಬಾರ್ದು. ಯಾಕೆ ಅಂದರೆ ಅವ್ರು ತಪ್ಪೇ ಮಾಡ್ತಾ ಇದ್ರು, ನಾನು ಸರಿ ಮಾಡ್ತಿದ್ದೀನಿ ಅನ್ನೋ ಫೀಲ್ ಬರುತ್ತೆ. ಅದನ್ನು ಬಿಟ್ಟು ನಾವು ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನ ಅವರಿಗೆ ಮನವರಿಕೆ ಮಾಡೋ ಪ್ರಯತ್ನ ಮಾಡಬೇಕು. ಛೇ, ನನ್ನ ಸೊಸೆನ ಮನೆ ಬಿಟ್ಟು ಕಳಿಸ್ತೀನಿ ಅಂತ ಹೇಳಿ ಹೆದರಿಸಿ ಆದರೂ ಮನೆ ಎಲ್ಲ ಕೆಲಸನೂ ನೀಟಾಗಿ ಮಾಡಿಸ್ಬೇಕು, ನಾನು ಆರಾಮಾಗಿ ಕುತ್ಕೊಂಡು ತಿನ್ನಬೇಕು ಅಂದ್ಕೊಂಡೆ. ಆದರೆ ನನ್ನ ಮಗ ಇದ್ದಕ್ಕಿದ್ದಾಗೆ ಬಂದು ನಾನೇ ಮನೆ ಬಿಟ್ಟು ಹೋಗ್ತೀನಿ ಹೆಂಡತಿ ಕರ್ಕೊಂಡು ಅಂತ ಎಲ್ಲ ಹೇಳ್ಬಿಟ್ನಲ್ಲ. ನನಗೆಷ್ಟು ಬೇಜಾರಾಗುತ್ತೆ ಅಂತ ಒಂದು ಸಾರಿನಾರು ಯೋಚನೆ ಮಾಡಿದ್ನ ಅವನು. ಛೇ, ಅರೆ ಇದೇನೇ ರೇಣುಕಾ, ಯಾಕೆ ಈ ಥರ ಕೋಪ ಮಾಡಿಕೊಂಡು ಈ ಮೂಲೆಗೆ ಬಂದು ಕೂತಿದ್ಯಾ? ಇನ್ನೇನೆ ಮಾಡಲಿ, ನೀನು ಹೇಳ್ದಾಗೆ ಹೇಗೋ ಸೊಸೆಗೆ ಮನೆ ಬಿಟ್ಟು ಕಳಿಸ್ತೀನಿ ಅಂತ ಹೆದರಿಸಿನಾದರೂ ನಾನು ಹೇಳ್ದಾಗ ಕೇಳ್ಕೊಂಡು ಮನೇಲಿ ಬಿದ್ದಿರೋ ಹಾಗೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆದರೆ ಹಾಗೆ ಮಾಡಬೇಕು ಅಂದ್ಕೊಳ್ಳೋ ಅಷ್ಟರಲ್ಲೇ ನನ್ನ ಮಗ ನಾನೇ ನನ್ನ ಹೆಂಡತಿನ ಕರ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅಂತೆಲ್ಲ ಹೇಳ್ಬಿಟ್ಟ ಕಣೆ. ನನಗಂತೂ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗಿಲ್ಲ. ಓಹೋ, ಅಂದರೆ ಮನೇಲಿ ಮನೆ ಬಿಟ್ಟು ಹೋಗ್ತೀವಿ ಅನ್ನೋ ಮಾತುಕತೆ ಆಗಿದೆ ಅನ್ಸುತ್ತೆ. ಅದಕ್ಕೆ ರೇಣುಕಾ ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ. ಇದೇ ಒಳ್ಳೆ ಸಮಯ, ಹೇಗಾದರೂ ಮಾಡಿ ಉರಿಯೋ ಬೆಂಕಿಗೆ ಇನ್ನೊಂದಿಷ್ಟು ತುಪ್ಪ ಸುಟ್ಬಿಡ್ತೀನಿ. ಅವರಿಬ್ರು ಜಗಳ ನೋಡೋದಕ್ಕೆ ಇನ್ನೂ ಖುಷಿ ಆಗುತ್ತೆ. ಅಯ್ಯೋ 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 ಅಯ್ಯೋ, ಇದೇನೇ ಮಾತಾಡ್ತಿದ್ಯಾ? ನಿನ್ನ ಮಗ ನಿನ್ನನ್ನು ಬಿಟ್ಟು ಬೇರೆ ಹೋಗ್ತೀನಿ ಅಂತ ಹೇಳಿದ್ನೇನೆ? ಹೌದು ಕಣಕ್ಕಲ್ಲ, ಏನು ಅಂತ ಹೇಳಿ. ನನಗಂತೂ ಅವನ ಆ ಥರ ಮಾತಾಡಿದಾಗ ಹೊಟ್ಟೆ ಕರಳೆಲ್ಲ ಕಿತ್ ಬಂದಂಗೆ ಅನ್ಸ್ಬಿಡ್ತು ಕಣೆ. ನಾನು ಹೆತ್ ಮಗನೇ, ನಾನು ಬೇಡ ಅಂತ ದೂರ ಹೋಗ್ತೀನಿ ಅಂದರೆ ಹೇಗನ್ಸಲ್ಲ ಹೇಳು? ಹೌದು ಕಣೆ ರೇಣುಕಾ, ನೀನು ಹೇಳ್ತಾ ಇರೋದು ಕೇಳಿಸ್ಕೊಂಡ್ರೆ ನನಗೆ ಕರಳು ಚುರುಕ್ಕಂತಿದೆ. ಇದೆಲ್ಲ ನೋಡ್ತಾ ಇದ್ರೆ ನಿನ್ನ ಸೊಸೆನೆ ನಿನ್ನ ಮಗನ ಕಿವಿಗೆ ಏನೇನೋ ತುಂಬಿದಾಳೆ ಅನ್ಸತ್ತೆ. ಅದಕ್ಕೆ ನಿನ್ನ ಮಗ ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಮಾತಾಡಿದ್ದು. ಸೊಸೆ ಏನು ಹೇಳಿಲ್ಲ ಅಂದಿದ್ರೆ ನಿನ್ನ ಅಷ್ಟು ಪ್ರೀತಿ ಮಾಡೋ ಮಗ ಹೇಗೆ ಮನೆ ಬಿಟ್ಟು ಹೋಗ್ತಾನೆ? ಹೌದು ಕಣೆ ಕಲಾ, ನೀನು ಹೇಳ್ತಾ ಇರೋದು ಸರಿ ಅನ್ನಿಸ್ತಿದೆ. ಆ ತೆಳ್ಳಗ್ ಬೆಳ್ಳಗಿದ್ದಾಳಲ್ಲ ಸೋಪಾನಿ, ಅವಳೇ ನನ್ನ ಮಗನ ಕಿವಿಲಿ ಏನೇನೋ ತುಂಬಿರ್ತಾಳೆ. ಅದಕ್ಕೆ ನನ್ನ ಮಗ
ನನ್ನನ್ನೇ ಬಿಟ್ಟು ಹೋಗ್ತೀನಿ ಅನ್ನೋ ಮಾತಾಡಿದ್ದು. ಏನು ಮಾಡೋದು ಹೇಳು? ಮದುವೆ ಆದಮೇಲೆ ಯಾವಾಗಲೂ ಹೆಂಡತಿ ಸರ್ಗೆ ಹಿಡ್ಕೊಂಡು ಸುತ್ತಾನೆ ನನ್ನ ಮಗ. ಹೌದು ಕಣೆ, ಈ ಗಂಡು ಮಕ್ಕಳಿಗೆ ಮದುವೆ ಆದ ಕೂಡ್ಲೇನೆ ಅದು ಏನೇನೋ ಹೆಂಡತಿ ಸರ್ಗೆ ಹಿಡ್ಕೊಂಡು ಸುತ್ತೋದಕ್ಕೆ ಶುರು ಮಾಡಿಬಿಡ್ತಾರೆ. ನೋಡು, ನೀನು ಇವಾಗಲೇ ಎತ್ತೆಚ್ಕೋ. ಯಾಕೆ ಅಂದರೆ ಮುಂದೆ ಮುಂದೆ ಹೋದರೆ ಆಮೇಲೆ ನಿನ್ನ ಮಗ ನಿನ್ನ ಮಾತೇ ಕೇಳ್ದಿರೋ ಹಾಗೆ ಮಾಡಿಬಿಡ್ತಾಳೆ ನಿನ್ನ ಸೊಸೆ. ಅದಕ್ಕೆ ಹೇಳ್ತಿರೋದು, ಹೇಗಾದರೂ ಮಾಡಿ ನಿನ್ನ ಸೊಸೆ ಮತ್ತು ಮಗನ ನಡುವೆ ಒಂದು ಸ್ವಲ್ಪ ಹುಳಿ ಹಿಂಡಿ ನಿನ್ನ ಸೊಸೆನ ಮೊದಲು ಮನೆಯಿಂದ ಆಚೆ ಹಾಕು. ಇಲ್ಲ ಅಂದರೆ ನಿನ್ನ ಮಗ ನಿನ್ನ ಕೈಗೆ ಸಿಗೋದೇ ಇಲ್ಲ ಕಣೆ. ಅತ್ತೆ ಸೊಸೆ ಮಧ್ಯ ಯಾವಾಗಲೂ ಚಿಕ್ಕ ಪುಟ್ಟ ಜಗಳಗಳೇ ಬರ್ತಾ ಇರತ್ತೆ. ಆದರೆ ಆ ಜಗಳಗಳನ್ನು ದೊಡ್ಡದು ಮಾಡಿ ಜಾಯಿಂಟ್ ಮಾಡಿ ಇನ್ನೂ ದೊಡ್ಡದು ಮಾಡಿಕೊಂಡು ರಂಪ ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಯೋಚನೆ ಮಾಡ್ತಾರೆ. ಅದ್ರ ಬದಲಿಗೆ ಒಂದು ಸಾರಿ ಯೋಚನೆ ಮಾಡಿ ಆ ಜಗಳದಿಂದ ಒಂದು ಹೆಜ್ಜೆ ಹಿಂದೆ ಇಟ್ಟು ನೋಡಿದ್ರೆ ಎಲ್ಲರೂ ಸಂತೋಷವಾಗಿರ್ಬೋದು. ರೇಣುಕಾ ಕೂಡ ಚಿಕ್ಕ ಪುಟ್ಟ ವಿಷಯಗಳನ್ನೇ ದೊಡ್ಡದು ಮಾಡಿ ಕಲನ್ ಮಾತು ಕೇಳ್ಕೊಂಡು ಇವಾಗ ಮಗ ಸೊಸೆನೇ ದೂರ ಮಾಡಬೇಕು ಅನ್ನೋ ಆಲೋಚನೆನ ತಲೆಯಲ್ಲಿ ಇಟ್ಕೊಂಡು ಹೋಗ್ತಾಳೆ. ಅಬ್ಬಬ್ಬಾ, ಅದೇನೋ ಗೊತ್ತಿಲ್ಲ, ಇನ್ನೊಬ್ರ ಮನೆ ನೆಮ್ಮದಿ ಹಾಳು ಮಾಡೋದ್ರಲ್ಲಿ ಅದೇನೋ ಒಂಥರ ಖುಷಿ ಸಿಗತ್ತಪ್ಪ ನಮಗೆ. ಓಹೋ, ನಮ್ದು ಆಲೋಚನೆ ಸರಿಯಾಗಿ ಇದೆ. ಅಲ್ಲ, ಈ ಕಲಾವತಿಯವರೇ ಪಾಪ ಆ ರೇಣುಕಮ್ಮ ಮತ್ತೆ ಅವರ ಸೊಸೆಯ ಮಧ್ಯೆ ಬೆಂಕಿ ಹಚ್ಚಿರುವುದು. ಪಾಪ ಅವರಿಗೆ ಏನು ತಿಳಿಯದೆ ಅತ್ತೆ ಸೊಸೆ ಇಬ್ಬರು ಕಿತ್ತಾಡುತ್ತಿದ್ದಾರೆ. ಮೊದಲೇ ಅತ್ತೆ ಸೊಸೆಗೆ ಚೂರು ವಿಷಯ ಸಿಕ್ಕರೆ ಸಾಕು, ಬರೀ ಜಗಳವೇ ಆಡುತ್ತಾರೆ ಎಲ್ಲ ಮನೆಯಲ್ಲೂ. ಈ ಅತ್ತೆ ಸೊಸೆ ಮೊದಲಿಗೆಲ್ಲ ತುಂಬಾ ಚೆನ್ನಾಗಿದ್ದರು, ಆದ್ರೆ ಬರ್ತಾ ಬರ್ತಾ ತುಂಬಾನೇ ಹದಗೆಡುತ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಇವರೇ ಅಂತ ಈಗ ಗೊತ್ತಾಯ್ತು. ನಮ್ಮ ಆಲೋಚನೆಗೆ ತಕ್ಕನಾಗೆ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಬೇಕು. ಇಲ್ಲ ಅಂದರೆ ಪಾಪ ಆ ಹುಡುಗ ಮತ್ತೆ ಹುಡುಗಿ ಬೇರೆ ಆಗಬೇಕಾಗುತ್ತದೆ ಇವರ ಸಲಹೆಯಿಂದಾನೆ. ಫಾತಿಮನಿಗೆ ಇರೋ ಎಲ್ಲ ವಿಷಯನೂ ಗೊತ್ತಾಗತ್ತೆ. ರೇಣುಕನ್ ತಲೆ ಕೆಡಿಸ್ತಾ ಇರೋದು ಕಲಾವತಿನಿ ಅಂತ. ಮುಂದೆ ಏನಾಗತ್ತೆ ಎಲ್ಲನೂ ಅವಳೇ ಸರಿ ಮಾಡ್ತಾಳ, ಸರಿ ಹೋಗತ್ತಾ ಅತ್ತೆ ಸೊಸೆ ಸಂಬಂಧ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.